ದೇಶದ ಪೂರ್ತಿ ದೊಡ್ಡ ದೊಡ್ಡ ಬ್ಯಾಂಕ್ ಆಗಿ ಹೆಸರು ಹೊಂದಿರುವ ಎಸ್.ಬಿ.ಐ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಅಲ್ಲಿ ಅಕೌಂಟ್ ಇರುವ ಸಾರ್ವಜನಿಕರಿಗೆ ಹಾಗೂ ಗ್ರಾಹಕರಿಗೆ ಇದೇ ಏಪ್ರಿಲ್ 1ರಿಂದ 5 ಹೊಸದ ರೂಲ್ಸ್ಗಳು ಜಾರಿ ಮಾಡಿದ್ದಾರೆ. ಈ ಬ್ಯಾಂಕ್ಗಳಲ್ಲಿ ನಿಮ್ಮ ಅಕೌಂಟ್ ಇದ್ದರೆ ಈಗಲೇ ಈ ವಿಡಿಯೋವನ್ನು ಪೂರ್ತಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿ. ಎಸ್.ಬಿ.ಐ, ಪಿ.ಎನ್.ಬಿ, ಕೆನರಾ ಬ್ಯಾಂಕ್ ಎಲ್ಲ ಬ್ಯಾಂಕ್ಗಳು ಕೆಲವೊಂದು ಬದಲಾವಣೆಯನ್ನು ಮಾಡಿ ಎಲ್ಲ ಗ್ರಾಹಕರಿಗೂ ಶಾಕ್ ನೀಡಿದೆ. ನೀವು ಈ 3 ಬ್ಯಾಂಕ್ಗಳಲ್ಲಿ ಯಾವುದಾದರೂ ಒಂದು ಬ್ಯಾಂಕ್ನಲ್ಲಿ ಅಕೌಂಟ್ ಇದ್ದರೆ, ನಿಮ್ಮ ಮನೆಯವರು ಯಾರಾದರೂ ಅಕೌಂಟ್ ಇದ್ದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ಶೇರ್ ಮಾಡಿ. ಏಪ್ರಿಲ್ 1ರಿಂದ ಬ್ಯಾಂಕ್ನಲ್ಲಿ ದೊಡ್ಡ ಬದಲಾವಣೆಯಾಗಿದ್ದು ಹೊಸ ರೂಲ್ಸ್ಗಳನ್ನು ಜಾರಿ ಮಾಡಿದ್ದಾರೆ. ಏಪ್ರಿಲ್ 1, 2025ರಂದು ಭಾರತದ ಬ್ಯಾಂಕಿಂಗ್ ನಿಯಮಗಳನ್ನು ಹಲವು ಬದಲಾವಣೆಗಳನ್ನು ಮಾಡಿದ್ದಾರೆ. ಈ ಬದಲಾವಣೆಯ ಇಂದ ಲಕ್ಷಾಂತರ ಬ್ಯಾಂಕ್ ಖಾತೆದಾರರ ಮೇಲೆ ಪ್ರಭಾವ ಬೀರುತ್ತದೆ. ಉಳಿತಾಯ ಖಾತೆ, ಯುಪಿಐ ಬಳಕೆದಾರರು ಮತ್ತು ಹಿರಿಯ ನಾಗರಿಕರಿಗೆ ಈ ಬದಲಾವಣೆ ಅನ್ವಯಿಸುತ್ತದೆ. ಕನಿಷ್ಠ ಬ್ಯಾಲೆನ್ಸ್, ಯುಪಿಐ ನೀತಿ, ಟಿಡಿಎಸ್ ಮಿತಿವರೆಗೂ ತಿಳಿದುಕೊಳ್ಳಬೇಕು. ಅದರ 5 ನಿಯಮಗಳು ಇಂತಿವೆ ನೋಡಿ. 1. ಉಳಿತಾಯ ಖಾತೆಗೆ ಕನಿಷ್ಠ ಬ್ಯಾಲೆನ್ಸ್ನ ಅವಶ್ಯಕತೆಯನ್ನು ನವೀಕರಿಸಿದ್ದಾರೆ. ಉಳಿತಾಯ ಖಾತೆಯ ಪ್ರಕಾರ ಗ್ರಾಹಕರ ಸ್ಥಳಗಳನ್ನು ಆಧರಿಸಿದ್ದು, ನಗರ ಪ್ರದೇಶದ ಗ್ರಾಹಕರು ಗ್ರಾಮೀಣ ಪ್ರದೇಶದ ಗ್ರಾಹಕರಿಗಿಂತ ಹೆಚ್ಚಿನ ಕನಿಷ್ಠ ಬ್ಯಾಲೆನ್ಸ್ ಅನ್ನು ಇಡಬೇಕು. ಹಾಗೆ ಯುಪಿಐ ಬ್ಯಾಂಕ್ ಖಾತೆಗೆ ಹಾಗೂ ಯುಪಿಐಗೆ ಲಿಂಕ್ ಮಾಡಲಾದ ಕೆಲಸ ಮಾಡದ ಮೊಬೈಲ್ ನಂಬರನ್ನು ನಿಷ್ಕ್ರಿಯಗೊಳಿಸಬೇಕು. ಅಂದರೆ ನೀವು ಬ್ಯಾಂಕಿಗೆ ಯಾವ ನಂಬರನ್ನು ಕೊಟ್ಟಿದ್ದೀರಾ ಅದನ್ನ ಯೂಸ್ ಮಾಡ್ತಿಲ್ಲ ಅಂದರೆ ಅದನ್ನು ತೆಗೆದು ಹೊಸ ನಂಬರ್ನ ನೀವು ಕೊಡಬೇಕಾಗತ್ತೆ. ಇಲ್ಲ ಅಂದರೆ ಬ್ಯಾಂಕ್ ಅವ್ರು ನಿಮ್ಮ ಅಕೌಂಟನ್ನು ನಿಷ್ಕ್ರಿಯಗೊಳಿಸ್ತಾರೆ ಅಂತ ಹೇಳಬಹುದು. ಮೊಬೈಲ್ ನಂಬರ್ನ ಬದಲಾಯಿಸಿದರೆ ಅದನ್ನ ನೀವು ನವೀಕರಿಸಬೇಕು ಅಂತ ಬ್ಯಾಂಕ್ಗಳು ಯುಪಿಐ ಸೇವಾ ಪೂರೈಕೆದಾರರು ನಿರ್ದೇಶಿಸಿದ್ದಾರೆ. ಹಿರಿಯ ನಾಗರಿಕರಿಗೆ ಎಫ್ಡಿ ಮತ್ತು ಆರ್ಡಿ ಅಕೌಂಟ್ಗಳಿಗೆ ಹೆಚ್ಚಿನ ಟಿಡಿಎಸ್ ಮಿತಿ. ಸರ್ಕಾರವು ಹಿರಿಯ ನಾಗರಿಕರಿಗೆ ಆರ್ಡಿ ಮತ್ತು ಎಫ್ಡಿ ಮಿತಿ, ಟಿಡಿಎಸ್ ಮಿತಿಯನ್ನು ಕೂಡ ಅದು ಹೆಚ್ಚಿಸಿದೆ. ಹಾಗೆ ಟಿಡಿಎಸ್ ವಿನಾಯಿತಿ ಮಿತಿಯನ್ನು 1 ಲಕ್ಷಕ್ಕೂ ಹೆಚ್ಚಿಸಿದೆ. ಯುಪಿಐ ವಹಿವಾಟು ಮಿತಿಗಳನ್ನು ಭದ್ರತೆ ಮತ್ತು ವಂಚನೆ ವಹಿವಾಟನ್ನು ಸುಧಾರಿಸಲು ಬ್ಯಾಂಕ್ಗಳು ಮತ್ತು ಯುಪಿಐ ಸೇವಾ ಪೂರೈಕೆದಾರರು ಯುಪಿಐ ಪಾವತಿಗಳಿಗೆ ಕಟ್ಟುನಿಟ್ಟಿನ ಮಿತಿಗಳನ್ನು ಮತ್ತು ಪರಿಶೀಲನಾ ಪ್ರಕ್ರಿಯೆಗಳನ್ನು ಜಾರಿಗೆ ತರುತ್ತಿದ್ದಾರೆ. ದೈನಂದಿನ ಯುಪಿಐ ವಹಿವಾಟು ಮಿತಿಗಳು ಗ್ರಾಹಕರ ಖಾತೆಗಳ ಪ್ರಕಾರ ಮತ್ತು ಇತಿಹಾಸವನ್ನು ಅವಲಂಬಿಸಿ ಸರಿಹೊಂದಿಸಬಹುದು. ಪರಿಷ್ಕೃತ ಬ್ಯಾಂಕ್ ಲಾಕರ್ ಶುಲ್ಕ ಮತ್ತು ನೀತಿಗಳು. ಎಸ್.ಬಿ.ಐ, ಪಿ.ಎನ್.ಬಿ, ಕೆನರಾ ಬ್ಯಾಂಕ್, ಎಚ್.ಡಿ.ಎಫ್.ಸಿ ಇನ್ನಿತರ ಹಲವಾರು ಬ್ಯಾಂಕ್ಗಳು ದೇಶದಾದ್ಯಂತ ಲಾಕರ್ ಶುಲ್ಕ ಭದ್ರತಾ ನೀತಿಯನ್ನು ಪರಿಷ್ಕರಿಸಿದೆ. ಕೆಲವು ವರ್ಗಗಳಲ್ಲಿ ಲಾಕರ್ ಬಾಡಿಗೆ ಶುಲ್ಕವನ್ನು ಕೂಡ ಹೆಚ್ಚಿಸಿದೆ. ಬ್ಯಾಂಕ್ಗಳು ಈಗ ನಿಯಮಿತ ಲಾಕರ್ ಬಳಕೆಯನ್ನು ಕಡ್ಡಾಯಗೊಳಿಸಿದ್ದಾರೆ. ಈ ಬದಲಾವಣೆಯಿಂದ ಬ್ಯಾಂಕಿನ ಭದ್ರತೆ ಹಾಗೂ ಪಾರದರ್ಶಕತೆಯನ್ನು ಹೆಚ್ಚಿಸಿದೆ. ಗ್ರಾಹಕರು ಈ ಎಲ್ಲ ಬದಲಾವಣೆಗಳನ್ನು ತಿಳಿದುಕೊಂಡು ಅದಕ್ಕನುಗುಣವಾಗಿ ನಡೆದುಕೊಳ್ಳುವುದು ಉತ್ತಮವಾಗಿದೆ ಎಂದು ಹೇಳುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡಿ. ಯಾರಿಗಾದರೂ ಈ ಬ್ಯಾಂಕ್ಗಳಲ್ಲಿ ಅಕೌಂಟ್ ಇದ್ದರೆ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೂ ಉಪಯೋಗ ಆಗುತ್ತೆ. ಥ್ಯಾಂಕ್ಸ್ ಫಾರ್